ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋಲಿ ಸೆಕೆಂಡ್ ಬಿ ಕಾಮ್ ಅಲ್ಲಿ ಯಾರಿದ್ದೀರಾ ಅವ್ರಿಗೆ ಫಂಡಮೆಂಟಲ್ಸ್ ಆಫ್ ಕಾಸ್ಟಿಂಗ್ ಏನಿದೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನ ಮಾಡಲಿಕ್ಕೆ 14 ಮಾರ್ಕ್ಸ್ಗೆ ಸೆಕ್ಷನ್ ಸಿ ಗೆ ಕೇಳ್ತಾರೆ. ಸೊ ಯಾವ ತರ ನೀವು ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. From the following figures, prepare reconciliation statement and determine the financial profit ಅನ್ನ ಡಿಟರ್ಮೈನ್ ಮಾಡಿ. ಸೊ ಅಂದ್ರೆ ನಮಗೆ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಏನೇನು ಕೊಟ್ಟಿದ್ದಾರಪ್ಪ ಅಂದ್ರೆ, ಒಂದು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ ಪ್ರಕಾರ ನೆಟ್ ಪ್ರಾಫಿಟ್ ಇದೆ. ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ರೆಕಾರ್ಡೆಡ್ ಇನ್ ಕಾಸ್ಟಿಂಗ್ ಅಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ನ ಅಂಡರ್ ರೆಕಾರ್ಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅಂಡರ್ ರೆಕಾರ್ಡೆಡ್, ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ರೆಕಾರ್ಡ್ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕಾರ್ಡೆಡ್ ಇನ್ ಎಕ್ಸಸ್ ಆಗಿ ರೆಕಾರ್ಡ್ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ. ಡಿಪ್ರಿಸಿಯೇಷನ್ ಚಾರ್ಜ್ಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಂದ್ರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಿದರೆ 3660. ಡಿಪ್ರಿಸಿಯೇಷನ್ ರೆಕಾರ್ಡೆಡ್ ಇನ್ ಕಾಸ್ಟಿಂಗ್ ಅಲ್ಲಿ ಎಷ್ಟು ಡಿಪ್ರಿಸಿಯೇಷನ್ ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ 3950 ರೆಕಾರ್ಡ್ ಮಾಡಿದ್ದಾರೆ. ಇಂಟ್ರೆಸ್ಟ್ ರಿಸೀವ್ಡ್ ಆಗಿದೆ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಆಗಿರೋದನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ 450. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ 600 ಇನ್ಕಮ್ ಟ್ಯಾಕ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟ್ ಆಗಿರೋದು 230 ರುಪೀಸ್ ಇದೆ. ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲೇ ಕ್ರೆಡಿಟ್ ಆಗಿದೆ 420 ರುಪೀಸ್ ಹೇಳಿದ್ದಾರೆ. ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ಡ್ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 860 ರುಪೀಸ್ ಇದೆ. ಡಿವಿಡೆಂಟ್ ಅಪ್ರೋಪ್ರಿಯೇಟೆಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ 1200 ಇದೆ. ಲಾಸ್ ಡ್ಯೂ ಟು ಥೆಫ್ಟ್ ಅಂಡ್ ಪಿಲ್ಗ್ರೇಫ್ ಪ್ರೊವೈಡೆಡ್ ಓನ್ಲಿ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ 260 ರುಪೀಸ್ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ನೋಡಿ, ಈ ತರ ಕ್ವಶನ್ಸ್ ಅನ್ನ ನಿಮ್ಗೆ ಕೊಡ್ತಾರೆ. ಸೊ ಈಸಿ ಆಗಿರುತ್ತೆ. 12 ಮಾರ್ಕ್ಸ್ ಅನ್ನ ನೀವು ಮಾಡಬಹುದು. ಈಸಿ ಆಗಿರುತ್ತೆ. 14 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ತಗೋಬಹುದು. ಸೊ ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದು ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಆ ಪಾಯಿಂಟ್ ಅನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೀವು ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಕೊಟ್ಟಿರ್ತಾರೆ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಅಕೌಂಟ್ ಪ್ರಕಾರನೇ ತಗೋಬೇಕು. ಕಾಸ್ಟಿಂಗ್ ಬುಕ್ಸ್ ಪ್ರಕಾರ ಏನಿರುತ್ತೆ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ ಪ್ರಕಾರನೇ ತಗೋಬೇಕು. ಸಮ್ ಟೈಮ್ ಎರಡು ಕೊಟ್ಟಿರ್ತಾರೆ, ಫಿನಾನ್ಷಿಯಲ್ ಬುಕ್ಸ್, ಕಾಸ್ಟ್ ಬುಕ್ಸ್. ನೀವು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ ಪ್ರಕಾರ ಎಷ್ಟಿದೆ ಅಂತ ಹೇಳಿದ್ರೆ 66,716 ಇದೆ. ಫಸ್ಟ್ ನೀವು ನೆಟ್ ಪ್ರಾಫಿಟ್ ತಗೋಬೇಕು. 66,760 ರುಪೀಸ್ ಇದೆ. 760 ರುಪೀಸ್ ಇರ್ತಕ್ಕಂಥದ್ದು. ಫಸ್ಟ್ ನೀವು ನೆಟ್ ಪ್ರಾಫಿಟ್ ತಗೊಳ್ಳಿ. ಅದಾದ್ಮೇಲೆ ನೀವೇನ್ ಮಾಡಿ ಅಂದ್ರೆ ಏನೇನ್ ಆಡ್ ಮಾಡಬೇಕು, ದೆನ್ ನೀವು ಏನೇನ ಲೆಸ್ ಮಾಡಬೇಕು. ರ್ಯಾಂಡಮ್ ಆಗಿ ಕ್ವಶನ್ ಏನ್ ಕೊಟ್ಟಿರ್ತಾರೋ ಆ ತರ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಬರ್ಕೊಳ್ಳಿ. ಸೊ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ತಗೊಂಡಾದ್ಮೇಲೆ ಕೆಲವೊಂದು ಐಟಮ್ಸ್ ಅನ್ನ ಆಡ್ ಮಾಡಬೇಕು, ಕೆಲವೊಂದು ಐಟಮ್ಸ್ ಅನ್ನ ಲೆಸ್ ಮಾಡಬೇಕು. ಕೀ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ ಏನೇನಿದೆ ಅಂತ ಹೇಳಿದ್ರೆ. ಫಸ್ಟ್ ಒನ್ ಬಂದು ನೆಟ್ ಪ್ರಾಫಿಟ್ ಆದ್ಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ರೆಕಾರ್ಡೆಡ್ ಇನ್ ಕಾಸ್ಟಿಂಗ್. ನೋಡಿ, ಕಾಸ್ಟಿಂಗ್ ಬುಕ್ಸ್ ಅಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನ, ಯಾವುದೇ ಓವರ್ ಹೆಡ್ ಅನ್ನ ಅಂಡರ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಡಿಮೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಡಿಡಕ್ಟ್ ಮಾಡಬೇಕು. ಫ್ಯಾಕ್ಟ್ರಿ ಓವರ್ ನ ಅಂಡರ್ ರೆಕಾರ್ಡ್ ಮಾಡಿದ್ದಾರೆ. ಕಾಸ್ಟ್ ಅಲ್ಲಿ ಯಾವುದೇ ಓವರ್ ಹೆಡ್ ಅನ್ನ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ್ದಾರೆ ಅಂದ್ರೆ ಅದನ್ನ ನೀವು ಲೆಸ್ ಮಾಡಬೇಕಾಗುತ್ತೆ. ಹಾಗಾಗಿ ಲೆಸ್ ಮಾಡೋದ್ರಲ್ಲಿ ಫಸ್ಟ್ ಒನ್ ಬಂದು ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ರೆಕಾರ್ಡೆಡ್ ಇನ್ ಕಾಸ್ಟಿಂಗ್ ಅಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ನ ಕಡಿಮೆ ತೋರಿಸಿದ್ದಾರೆ ಅಂದ್ರೆ, ಯಾವುದೇ ಓವರ್ ಹೆಡ್ ಅಂಡರ್ ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಅದನ್ನ ನೀವು ಡಿಡಕ್ಟ್ ಮಾಡಬೇಕು. ಎಷ್ಟಿದೆಯಪ್ಪ ಅಂದ್ರೆ 5,700 ರುಪೀಸ್ ಕೊಟ್ಟಿದ್ದಾರೆ. ಸೊ ಅರ್ಥ ಆಯ್ತಾ? ಯಾವುದೇ ಓವರ್ ಹೆಡ್ ಅಂಡರ್ ರೆಕಾರ್ಡೆಡ್ ಇದ್ರೆ ನೀವು ಲೆಸ್ ಮಾಡ್ತೀರಾ. ಸಪೋಸ್ ಅದೇ ಓವರ್ ಹೆಡ್ ಎಕ್ಸೆಸ್ ರೆಕಾರ್ಡ್ ಮಾಡಿದ್ರೆ, ಓವರ್ ರೆಕಾರ್ಡ್ ಮಾಡ್ಬಿಟ್ಟಿದ್ರೆ ಅದನ್ನ ನೀವು ಆಡ್ ಮಾಡಬೇಕು. ಈಗ ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ರೆಕಾರ್ಡ್ ಮಾಡಿದ್ದಾರೆ ಕಾಸ್ಟಿಂಗ್ ಅಲ್ಲಿ, ಹಾಗಾಗಿ 5,700 ಲೆಸ್ ಮಾಡಿದೆ, ಕಡಿಮೆ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಏನಿದೆ ನೋಡಿ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕಾರ್ಡೆಡ್ ಇನ್ ಎಕ್ಸೆಸ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಕಾಸ್ಟಿಂಗ್ ಅಕೌಂಟ್ ಅಲ್ಲಿ ಎಕ್ಸೆಸ್ ಆಗಿ ರೆಕಾರ್ಡ್ ಮಾಡಿದ್ದಾರೆ. ಸೊ ಎಕ್ಸೆಸ್ ಆಗಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಅದನ್ನ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕಾರ್ಡೆಡ್ ಎಕ್ಸೆಸ್ ಅಂತ ಹೇಳಿದ್ರೆ ನೀವು ಆಡ್ ಮಾಡಬೇಕು. ಸೊ ಅಂಡರ್ ರೆಕಾರ್ಡೆಡ್ ಇದ್ರೆ ಲೆಸ್ ಮಾಡಿ, ಓವರ್ ರೆಕಾರ್ಡೆಡ್ ಅಥವಾ ಎಕ್ಸೆಸ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಆಡ್ ಮಾಡಿ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 4,250 ರುಪೀಸ್ ಕೊಟ್ಟಿದ್ದಾರೆ. 4,250 ಇನ್ನರ್ ಕಾಲಮ್ ಅಲ್ಲೇ ತಗೊಳ್ಳಿ. 4,250 ಎಕ್ಸೆಸ್ ರೆಕಾರ್ಡ್ ಇದ್ರೆ ಆಡ್ ಮಾಡಿ. ಸೊ ಅಂಡರ್ ರೆಕಾರ್ಡೆಡ್ ಇದ್ರೆ ನೀವು ಡಿಡಕ್ಟ್ ಮಾಡಬೇಕು.
ನೆಕ್ಸ್ಟ್, ಇದು ಆಡ್ ಮಾಡೋದ್ರಲ್ಲಿ ಮೊದಲನೇ ಪಾಯಿಂಟ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಎಕ್ಸಸ್ ಆಗಿ ರೆಕಾರ್ಡ್ ಮಾಡಿದ್ದಾರೆ. ನೋಡಿ, ಡಿಪ್ರಿಸಿಯೇಷನ್ ಚಾರ್ಜ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಡಿಪ್ರಿಸಿಯೇಷನ್ 3660 ಚಾರ್ಜ್ ಮಾಡಿದ್ದಾರೆ. ಅದೇ ತರ ಇನ್ನೊಂದು ಡಿಪ್ರಿಸಿಯೇಷನ್ ಕಾಸ್ಟಿಂಗ್ ಬುಕ್ ಅಲ್ಲಿ ಎಷ್ಟು ಚಾರ್ಜ್ ಮಾಡಿದ್ದಾರೆ, 3950 ಚಾರ್ಜ್ ಮಾಡಿದ್ದಾರೆ. ಅಂದ್ರೆ ಎಕ್ಸಸ್ ಡಿಪ್ರಿಸಿಯೇಷನ್ ಕೂಡ ಓವರ್ ಹೆಡ್, ಹಾಗಾಗಿ ಎಕ್ಸಸ್ ಚಾರ್ಜ್ ಮಾಡೋದು ಎಲ್ಲಿ, ಡಿಪ್ರಿಸಿಯೇಷನ್ ನ ಕಾಸ್ಟಿಂಗ್ ಅಲ್ಲಿ ಎಕ್ಸಸ್ ಇದೆ. ಕಂಪೇರ್ ಮಾಡಿ, ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ 3660 ಇದೆ ಡಿಪ್ರಿಸಿಯೇಷನ್, ಕಾಸ್ಟಿಂಗ್ ಅಲ್ಲಿ ಡಿಪ್ರಿಸಿಯೇಷನ್ ಎಷ್ಟಿದೆ, 3950 ಇದೆ. ಅಂದ್ರೆ ಎಕ್ಸಸ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಎರಡನೇ ಪಾಯಿಂಟ್ ನೀವು ಆಡ್ ಮಾಡೋದ್ರಲ್ಲಿ ಏನಪ್ಪಾ ಅಂದ್ರೆ, ಡಿಪ್ರಿಸಿಯೇಷನ್ ಓವರ್ ಚಾರ್ಜ್ಡ್ ಇನ್ ಕಾಸ್ಟ್ ಬುಕ್ಸ್ ಅಲ್ಲಿ ಜಾಸ್ತಿ ಚಾರ್ಜ್ ಮಾಡಿದ್ದಾರೆ. ಹೇಗೆ ಅಂದ್ರೆ ನೋಡಿ, ಕಾಸ್ಟ್ ಬುಕ್ ಅಲ್ಲಿ ಇರೋದು 3950 ಇರೋದು, ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ತೋರಿಸಿದ್ರೆ 3660 ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ತೋರಿಸಿದ್ದಾರೆ. ಸೊ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ 3660, ಬಟ್ ಕಾಸ್ಟ್ ಬುಕ್ಸ್ ಅಲ್ಲಿ 3950 ಇದೆ. ಅಂದ್ರೆ ಎಕ್ಸಸ್ ಚಾರ್ಜ್ ಮಾಡಿದ್ದಾರೆ, ಓವರ್ ಚಾರ್ಜ್ ಮಾಡಿದ್ದಾರೆ. ಸೊ ಓವರ್ ಚಾರ್ಜ್ ಮಾಡಿದ್ರೆ ನೀವು ಆಡ್ ಮಾಡಬೇಕು, ಅಂಡರ್ ಚಾರ್ಜ್ ಮಾಡಿದ್ರೆ ಬೇಕಾದ್ರೆ ನೀವು ಡಿಡಕ್ಟ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಕಾಸ್ಟ್ ಬುಕ್ಸ್ ಅಲ್ಲಿ ಜಾಸ್ತಿ ಚಾರ್ಜ್ ಮಾಡಿದ್ದಾರೆ. ಸೊ ಹಾಗಾಗಿ ಎಷ್ಟು ಜಾಸ್ತಿ ಚಾರ್ಜ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, 3950 ಮೈನಸ್ 3660 ಲೆಸ್ ಮಾಡಿದ್ರೆ ನಿಮಗೆ 290 ಓವರ್ ಚಾರ್ಜ್ ಮಾಡಿದ್ದಾರೆ. 290 ರುಪೀಸ್ ಓವರ್ ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ನೀವು ಆಡ್ ಮಾಡಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟಿಂಗ್. ನೋಡಿ, ಯಾವುದೇ ಇನ್ಕಮ್ ಅನ್ನ ರಿಸೀವ್ ಮಾಡಿದರೆ ಬಟ್ ಆ ಇನ್ಕಮ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಕೊಟ್ಟಿದ್ರೆ, ಯಾವುದೇ ಇನ್ಕಮ್ ಇನ್ಕ್ಲೂಡ್ ಆಗಿಲ್ಲ, ರಿಸೀವ್ ಆಗಿದೆ ಬಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇನ್ಕ್ಲೂಡ್ ಮಾಡಬೇಕು. ಇನ್ಕಮ್ ರಿಸೀವ್ ಆಗಿದೆ ಬಟ್ ನಾಟ್ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಹಾಗಾಗಿ ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್, ಸೊ ಆಡ್ ಮಾಡಿ, ಇನ್ಕ್ಲೂಡ್ ಆಗುತ್ತೆ, ನಾವು ಇನ್ಕ್ಲೂಡ್ ಮಾಡಬೇಕು. 450 ರುಪೀಸ್ ಇನ್ಕ್ಲೂಡ್ ಮಾಡಿದೀವಿ. ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ 600. ನೋಡಿ, ಇನ್ಕಮ್ ಟ್ಯಾಕ್ಸ್ ಅನ್ನ ಪ್ರೊವೈಡ್ ಮಾಡಿದೀವಿ, ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರನೇ ತೋರಿಸಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಇನ್ಕಮ್ ಟ್ಯಾಕ್ಸ್ ಕೊಡಬೇಕು, ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ತೋರಿಸಿದಾರಂತೆ 660, ಹಾಗಾಗಿ ಕಾಸ್ಟ್ ಬುಕ್ಸ್ ಅಲ್ಲಿ ತೋರಿಸಿಲ್ಲ. ಸೊ ನಾವು ತೋರಿಸಿಲ್ಲ ಅಂದ್ರೆ ಲೆಸ್ ಮಾಡಬೇಕು, ಕಾಸ್ಟ್ ಬುಕ್ಸ್ ಅಲ್ಲಿ ಲೆಸ್, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಲೆಸ್ ಮಾಡಿ, ಎಷ್ಟಪ್ಪ, 600 ರುಪೀಸ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್, ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್. ನೋಡಿ, ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟ್ ಆಗಿದೆ ಅಂತೆ, ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿದೆ ಅಂದ್ರೆ ಇನ್ಕಮ್ ಬಂದಿದೆ, ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ 230 ರುಪೀಸ್ ಕ್ರೆಡಿಟ್ ಆಗಿದೆ ಅಂತೆ. ಸೊ ಅಲ್ಲಿ ಕ್ರೆಡಿಟ್ ಆಗಿದೆ, ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರನೇ ಕ್ರೆಡಿಟ್ ಆಗಿದೆ ಅಂದ್ರೆ, ಸೊ ಅದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿಲ್ಲ ಅಂತ ಅರ್ಥ. ಹಾಗಾಗಿ ಇನ್ಕಮ್ ನಾಟ್ ಕ್ರೆಡಿಟೆಡ್, ಇನ್ಕಮ್ ಬಂದಿದೆ ಬಟ್ ಅದು ಫಿನಾನ್ಷಿಯಲ್ ಮಾತ್ರ ತೋರಿಸಿದ್ದಾರೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿಲ್ಲ ಅಂದ್ರೆ ನಾವು ಅದನ್ನ, ಆ ಇನ್ಕಮ್ಸ್ ಅನ್ನ ನಾವು ಆಡ್ ಮಾಡಬೇಕು. ಹಾಗಾಗಿ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಓನ್ಲಿ, ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರ ಕ್ರೆಡಿಟ್ ಆಗಿದೆ, ಹಾಗಾಗಿ ಅದನ್ನ ನಾನು ಕಾಸ್ಟ್ ಬುಕ್ಸ್ ಅಲ್ಲೂ ಕ್ರೆಡಿಟ್ ಮಾಡಬೇಕು, ಅಂದ್ರೆ ಆಡ್ ಮಾಡಬೇಕು. ಎಷ್ಟಪ್ಪ, 230 ರುಪೀಸ್ ಆಡ್ ಮಾಡಬೇಕು, 230 ರುಪೀಸ್. ನೋಡಿ, ಎಕ್ಸ್ಪೆನ್ಸಸ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ತೋರಿಸಿದ್ದಾರೆ, ಕಾಸ್ಟ್ ಅಲ್ಲಿ ತೋರಿಸಿಲ್ಲ ಅಂದ್ರೆ ನಾನು ಇಲ್ಲಿ ಲೆಸ್ ಮಾಡಿದೆ. ಎಕ್ಸ್ಪೆನ್ಸಸ್ ಇನ್ಕಮ್ ಟ್ಯಾಕ್ಸ್ ಬರೀ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಇದೆ, ಹಾಗಾಗಿ ಕಾಸ್ಟ್ ಬುಕ್ಸ್ ಅಲ್ಲಿ ತೋರಿಸಿಲ್ಲ, ಹಾಗಾಗಿ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಎಕ್ಸ್ಪೆನ್ಸ್ ನ ಕಾಸ್ಟ್ ಬುಕ್ಸ್ ಅಲ್ಲಿ ತೋರಿಸಬೇಕು, ಲೆಸ್ ಮಾಡಿದೆ. ಸೇಮ್ ಅದೇ ತರ ಇನ್ಕಮ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಕ್ರೆಡಿಟ್ ಮಾಡಿದ್ದಾರೆ ಬಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿಲ್ಲ, ಹಾಗಾಗಿ ನಾನು ಈ ಕ್ರೆಡಿಟ್ ಮಾಡಬೇಕು, ಹಾಗಾಗಿ ಇನ್ಕಮ್ಸ್ ಅನ್ನ ಆಡ್ ಮಾಡಿದ್ದೀನಿ. ನೆಕ್ಸ್ಟ್, ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಓನ್ಲಿ. ಸ್ಟೋರ್ ಅಡ್ಜಸ್ಟ್ಮೆಂಟ್ ನೋಡಿ, ಕ್ರೆಡಿಟೆಡ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರ ಇದೆಯಂತೆ. ಸೊ ಕ್ರೆಡಿಟೆಡ್ ಅಂದ್ರೆ ಇನ್ಕಮ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರ ತೋರಿಸಿದ್ದಾರೆ. ಸೊ ಹಾಗಾಗಿ ಕಾಸ್ಟ್ ಬುಕ್ಸ್ ಅಲ್ಲಿ ತೋರಿಸಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕಪ್ಪ ಅಂದ್ರೆ, ಆ ಸ್ಟೋರ್ ಅಡ್ಜಸ್ಟ್ಮೆಂಟ್ ಏನಿದೆ ಅದನ್ನ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ, ಅಂದ್ರೆ ಆಡ್ ಮಾಡಬೇಕು. ಸೊ ಎಲ್ಲಿ, ಕಾಸ್ಟ್ ಅಕೌಂಟಿಂಗ್ ಆಡ್ ಮಾಡಬೇಕು. ಎಷ್ಟಪ್ಪ, 420 ರುಪೀಸ್ ಇದೆ ಇನ್ಕಮ್, ಬಟ್ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರ ತೋರಿಸಿದ್ದಾರೆ, ಕಾಸ್ಟ್ ಬುಕ್ಸ್ ಅಲ್ಲಿ ತೋರಿಸಿಲ್ಲ, ಹಾಗಾಗಿ ಇನ್ಕಮ್ ನ ನಾವು ಆಡ್ ಮಾಡಿದ್ದೀವಿ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ಡ್ ಇನ್ ಫಿನಾನ್ಷಿಯಲ್ ಅಕೌಂಟ್. ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರನೇ ತೋರಿಸಿದಾರಂತೆ. ಸೊ ಎಕ್ಸ್ಪೆನ್ಸಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ತೋರಿಸಿದ್ದಾರೆ ಬಟ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿಲ್ಲ. ಎಕ್ಸ್ಪೆನ್ಸಸ್ ಎಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ತೋರಿಸಿರ್ತಾರೆ ಅದನ್ನ ನೀವು ಕಾಸ್ಟ್ ಅಕೌಂಟಿಂಗ್ ಅಲ್ಲೂ ತೋರಿಸ್ಬೇಕು, ತೋರಿಸಿಲ್ಲ ಅಂದ್ರೆ ನಾವು ಲೆಸ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ ಓನ್ಲಿ ಎಷ್ಟಪ್ಪ ಅಂತ ಹೇಳಿದ್ರೆ 860 ರುಪೀಸ್ ಇದೆ, 860 ನಾವು ಇಲ್ಲಿ ಚಾರ್ಜ್ ಮಾಡಬೇಕು. ನೆಕ್ಸ್ಟ್ ಇನ್ನೇನಿದೆ, ಡಿವಿಡೆಂಡ್ ಅಪ್ರೋಪ್ರಿಯೇಟೆಡ್
ಇನ್ ಫಿನಾನ್ಷಿಯಲ್ ಅಕೌಂಟ್ಸ್ ಅಂತ ಇದೆ. ಡಿವಿಡೆಂಟ್ ನೋಡಿ, ಡಿವಿಡೆಂಟ್ ಅಪ್ರೋಪ್ರಿಯೇಟ್ ಡಿವಿಡೆಂಟ್ ಪೇಮೆಂಟ್ ಮಾಡಿದರೆ ಎಲ್ಲಿ ತೋರಿಸಿದ್ದಾರೆ ಅಂದ್ರೆ ಬರೀ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರನೇ ತೋರಿಸಿದ್ದಾರೆ. ಸೊ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರನೇ ಡಿವಿಡೆಂಟ್ ಪೇಮೆಂಟ್ ಮಾಡಿರೋದು ತೋರಿಸಿದ್ದಾರೆ. ಸೊ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿಲ್ಲ ಅಂದ್ರೆ ನಾವು ಆ ಎಕ್ಸ್ಪೆನ್ಸಸ್ ಅನ್ನ ತೋರಿಸ್ಬೇಕು, ಹಾಗಾಗಿ ಲೆಸ್ ಮಾಡಬೇಕು. ಎಷ್ಟಪ್ಪ ಅಂತ ಹೇಳಿದ್ರೆ 1200 ಕೊಟ್ಟಿದ್ದಾರೆ. ಸೊ 1200 rupees ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ದೆನ್ ಲಾಸ್ಟ್ ಒನ್, ಲಾಸ್ ಡ್ಯೂ ಟು ಥೆಫ್ಟ್ ಕೊಟ್ಟಿರ್ತಾರೆ. ಸೊ ಲಾಸ್ ಡ್ಯೂ ಟು ಥೆಫ್ಟ್ ಅನ್ನ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರ ತೋರಿಸಿದಾರೆ ಅಂತೆ. ಸೊ ನಾವು ಕಾಸ್ಟ್ ಬುಕ್ಸ್ ಅಲ್ಲಿ ಲಾಸ್ ಆಗಿರೋದನ್ನ ತೋರಿಸಿಲ್ಲ ಅಂದ್ರೆ ಏನ್ ಮಾಡಬೇಕು, ತೋರಿಸ್ಬೇಕು. ಸೊ ಲಾಸ್ ಆಗಿರೋದನ್ನ ನಾವು ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಲೆಸ್ ಮಾಡಬೇಕು. ಸೊ ಲೆಸ್ ಲಾಸ್ ಡ್ಯೂ ಟು ಥೆಫ್ಟ್. ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರ ತೋರಿಸಿದ್ದಾರೆ, ಕಾಸ್ಟ್ ಬುಕ್ಸ್ ಅಲ್ಲಿ ತೋರಿಸಿಲ್ಲ, ಹಾಗಾಗಿ ನಾವು ಡಿಡಕ್ಟ್ ಮಾಡಬೇಕು. ಈಗ ಇಷ್ಟು ಇರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ಸ್, ಅರ್ಥ ಆಯ್ತಾ? ಸೊ ಓವರ್ ಹೆಡ್ ಚಾರ್ಜಸ್ ಮಾಡಿದ್ರೆ ಆಡ್ ಮಾಡಿ, ಅಂಡರ್ ಚಾರ್ಜಸ್ ಮಾಡಿದ್ರೆ ಲೆಸ್ ಮಾಡಿ, ಅಥವಾ ಇನ್ಕಮು ಬಂದಿದೆ ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ತೋರಿಸಿದ್ರೆ ನೀವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಆಡ್ ಮಾಡಿ. ಎಕ್ಸ್ಪೆನ್ಸಸ್ ನ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ತೋರಿಸಿದ್ದಾರೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿಲ್ಲ ಅಂದ್ರೆ ಲೆಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಈಗ ನೀವು ಅಡ್ಜಸ್ಟ್ ಮಾಡಿ, ಈಗ ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಟೋಟಲ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಟೋಟಲ್ ಅಷ್ಟು ನಿಮ್ಗೆ ಟೋಟಲ್ ಮಾಡಿದ್ರೆ 5640 ಸಿಗುತ್ತೆ. ಸೊ ಈಗ ಇವೆರಡು ಟೋಟಲ್ ಮಾಡ್ಕೊಳ್ಳಿ. 66,760 ಪ್ಲಸ್ 5640 ಎರಡು ಟೋಟಲ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 72,400 ನಮಗೆ ಟೋಟಲ್ ಸಿಗುತ್ತೆ. ಅಂಡ್ ಲೆಸ್ ಮಾಡೋದೆಲ್ಲ ಒಂದ್ಸಲಿ ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 8,620 ನಿಮಗೆ ಟೋಟಲ್ ಸಿಗುತ್ತೆ. ಸೊ ಈಗ 72,400 ಅಲ್ಲಿ 8,620ನ ನೀವು ಲೆಸ್ ಮಾಡಿದ್ರೆ ನಿಮಗೆ ಬರೋದು 63,780 rupees ಸಿಗುತ್ತೆ. ಸೊ ಈ ಅಮೌಂಟ್ ಏನಂತ ಟ್ರೀಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇದನ್ನೇನಂತ ಕರಿತೀವಿ ಅಂದ್ರೆ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಬುಕ್ಸ್ ಅಂತ ಕರಿತೀವಿ. ಸೊ ಇಷ್ಟೇ ಆನ್ಸರ್ಸ್ ಇರ್ತಕ್ಕಂಥದ್ದು. ಇದಕ್ಕೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ನಿಮ್ಗೆ 14 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಒಂದು ಕ್ವಶನ್ಸ್ ಇರುತ್ತೆ, 14 ಮಾರ್ಕ್ಸ್ ಕ್ವಶನ್ಸ್ ಇದು ಇರ್ತಕ್ಕಂಥದ್ದು. ಇಷ್ಟನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮಿನೇಷನ್ಸ್ ಅಲ್ಲಿ, ಇದೇ ತರನೇ ಇರುತ್ತೆ. ಓಕೆ, ಈ ಒಂದು ವಿಡಿಯೋದಲ್ಲಿ ಏನು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.